You will become a man once you realize every downfall is the greatest time to come back. ಖಾನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸ್ತಾ ಗೆಳೆಯರಿದ್ದೀರ ಎಲ್ಲರಿಗೂ. ನಾವು ಒಂದು ಪ್ರಾಕ್ಟೀಸ್ ಸೆಕ್ಷನ್ 28ನೇ ತಾರೀಕು ಇವೆಂಟ್ ಇರೋದ್ರಿಂದ ಬರ್ತಾ ಇದ್ದೀವಿ. ಹೋಗೋಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀವಿ. ಫೀಲ್ಡಲ್ಲಿ ಮಳೆ ಬರ್ತಾ ಇದೆ, ಆದರೂ ಗಾಡಿ ಚೆಕ್ ಮಾಡ್ಕೊಳ್ಳೇಬೇಕು. ಅಷ್ಟು ದೂರ ಹೋಗ್ಬಿಟ್ಟು ಯಾವುದೇ ಕಾರಣಕ್ಕೂ ವಾಪಸ್ ಬರೋಕ್ಕಾಗಲ್ಲ. ಏನಾದರೂ ಒಂದು ನಮ್ಮ ಪ್ರಯತ್ನ ಮಾಡಿ ನಾವು ಯಾವುದಾದ್ರು ಒಂದು ಚಿಕ್ಕ 3rd ಪ್ಲೇಸು, 4th ಪ್ಲೇಸು, ಇಲ್ಲ 2nd ಪ್ಲೇಸು, 1st ಪ್ಲೇಸು, ದೇವರು ಕೃಪೆ ಮಾಡಿದ್ರೆ 1st ಪ್ಲೇಸ್ ಕೂಡ ಮಾಡ್ಬೋದು. ಪ್ರಾಕ್ಟೀಸ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡ್ಬಿಡೋದ. ಬೈ ಈ ಗಾಡಿ ತೆಗ್ದು ಪಕ್ಕಕ್ಕೆ ಹಾಕಿ ಬೈ, ಇದನ್ನ ಇದಕ್ಕೆ ಈ ಕಡೆಗೆ ಹಾಕಿ. क्या घूम छोड़ दो भाग जाती है. स्टार्टिंग में रहती है वो, नहीं टॉप गियर में रहती है. हाँ लुड़ुक को स्टार्ट हो जाती है. सो फिर वो में चुप ही हेलो. हाँ बोलो माँ. हाँ साको निकल अब. ए यमन कटा दे वो. हाँ आ रही जी वीडियो देख लेते रेडियो पूरी भी ट्रैक्टर घूम छोड़ को भाग नहीं करना विदाउट ड्राइवर घर घूम छोड़ को भाग रही है सुबह. क्या बोलती है टॉप गियर पे है लुड़ुಕ್ಕೆ ಇದಿರ್ಬೇಕು ಗಾಡಿ ಮೇಲೆ ಈ ತರ ಪ್ರೀತಿ ತೋರಿಸ್ತಾ ಇರ್ಬೇಕು ಅವಾಗ ಅವಾಗ. ಹಂಗೆ 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 ಇವನು ಏನೋ ನನ್ಗೆ ವೈಮಾನು ಐಮಾನು ಕೋಪ್ ತಿಂದಿಟ್ನಲ್ಲ, ಅದಕ್ಕೆ ಬಿದ್ದೋಯ್ತಾ ಇರೋದು. ಕರೆಕ್ಟಾಗಿ ಕೊಡ್ಬೇಕು ತಾನೆ ಇವನು. ಸ್ಟ್ಯಾಂಡ್ಗೆ ಕಟ್ಟೆ ಕೊಟ್ಟಿರೋದು ಗುಸ್ಸಾ ಮಾಡ್ಕೊಂಡು ಕೊಟ್ಟವನೆ. ಎರಡು ಗಾಡಿ ಕೂಡ ಬಂದು ನಿಂತಿದೆ ಫೀಲ್ಡಲ್ಲಿ. ಈಗ ಸ್ಟಾರ್ಟ್ ಲೈನ್ ಬಿಟ್ಟು ಗಾಡಿಗಳನ್ನ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡ್ಮೇಲೆ 28ನೇ ತಾರೀಕು ಕೇರಳ ಎರ್ನಾಕುಳಂ ಕೊಚ್ಚಿನೇ ಅನ್ಕೋತೀನಿ. ಎರ್ನಾಕುಳಮಿಂದ ಮುಂದೆ ಕೊಚ್ಚಿ ಅನ್ಕೋತೀನಿ. ಅಲ್ಲಿ ಒಂದು ಇವೆಂಟ್ ಇದೆ, ತುಂಬ ಗ್ರ್ಯಾಂಡಾಗಿ ನಡೆಸ್ತಾ ಇದ್ದಾರೆ. ನಡ್ರಿ ಸ್ಟಾರ್ಟ್ ಮಾಡೋಣ ಪ್ರಾಕ್ಟೀಸ್ನ. ಅಲ್ಲಾಹು ಕೃಪೆಯಿಂದ ಒಂದು ಇಬ್ರಾಳ್ ನಮ್ಮ ರೈಡರ್ಸಿಂದ ಒಬ್ಬರು ಹೆಸರು ಮಾಡ್ಕೊಂಡು ಬಂದ್ರು. ಖುಷಿ. ಇಬ್ರಾಳು ಮಾಡಿದ್ರೆ ಇನ್ನೂ ದೊಡ್ಡ ಖುಷಿ. ಒಬ್ರಾಳಾದ್ರೂ ಹೆಸರು ಮಾಡಬೇಕು. ಬೇರೆ ಹೊರಗಡೆ ಏನು ರಾಜ್ಯ ಇದೆ, ಅದು ಬಂದು ಕೇರಳ. ಆ ಸ್ಟೇಟಲ್ಲಿ ನಾವು ಒಂದು ಹೆಸರು ಮಾಡಿದ್ರೆ ನಮಗೇನೋ ಒಂದು ದೊಡ್ಡ ಶಕ್ತಿ ಸಿಗ್ದಂಗೆ. ಹೊರಗಡೆ ಹೋಗಿ ಹೆಸರು ಮಾಡೋದು ಅಷ್ಟು ಸುಲಭನೂ ಅಲ್ಲ. ಹೊರಗಡೆ ಹೋಗಿ ಅಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ಇವೆಂಟ್ ಓಡಿಸ್ತೀವಿ ಅನ್ನೋದು ಸುಲಭ ಅಲ್ಲ. ಎಲ್ಲದಕ್ಕೂ ಕಷ್ಟ ಪಡ್ತಾ ಇದ್ದೀವಿ. ನೋಡೋದ ಅಲ್ಲ ಎಷ್ಟು ಗಾಡಿ ತೋರಿಸ್ತಾನೆ, ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ನೋಡೋದ. ಒಂದು 4V, ಒಂದು 2V. ಫ್ರಂಟಲ್ಲಿ ಬರ್ತಾ ಇರೋದು 2V, ಬ್ಯಾಕ್ ಹಿಂದ್ಗಡೆ ಬರ್ತಾ ಇರೋದು 4V.
ಮಳೆ ಬರ್ತಾ ಇದೆ ಗಾಯ್ಸ್. ನನ್ನ ಕೈ ನೋಡಿದ್ರೆ ಗೊತ್ತಾ ಇಲ್ಲ, ನನ್ನ ಕೈ ಮೇಲೆ ಈ ಕೈ ನೋಡಿದ್ರೆ ತೋರಿಸ್ತೀನಿ ನಿಮಗೆ. ನೋಡಿ ಮಳೆ ಬರ್ತಾ ಇದೆ, ಚಿಗುರು ಮಳೆ. ನಮ್ಮ ಇಬ್ರಾಳು ರೈಡರ್ಸ್ ಜಿದ್ದಾಜಿದ್ದಿ ಮಾಡ್ತಾ ಇದ್ದಾರೆ ಪ್ರಾಕ್ಟೀಸಲ್ಲಿ, ಗಾಡಿ ಚೆಕ್ ಮಾಡೋಕ್ಕೋಸ್ಕರ. ಅದೇ ಕೇರಳದಲ್ಲಿ 10-20 ಗಾಡಿಗಳಿರ್ತವೆ. ಆ ಗಾಡಿಗಳಲ್ಲಿ ಜಿದ್ದಾಜಿದ್ದಿ ಮಾಡಿ ಒಂದು ಪಂದ್ಯವನ್ನು ಗೆಲ್ಲುವಂಥ ಶಕ್ತಿ ಆ ಅಲ್ಲಾಹು ನಮಗೆ ಕೊಡಲಿ ಅಂತ ಹೇಳ್ತಾ, ಒಬ್ಬರು ರೈಡರ್ ಬಂದು ಇನ್ನೊಬ್ಬರು ರೈಡರ್ ಬಂದು ಅನಿಲ್, ಒಬ್ಬರು 4V ಓಡಿಸ್ತಾ ಇದ್ದಾರೆ, ಒಬ್ಬರು 2V, ಒಂದು ಇಂಪಲ್ಸು ಒಂದು ಎಕ್ಸ್ಪಲ್ಸು. ತುಂಬ ಚೆನ್ನಾಗಿ ಓಡ್ತಾ ಇದ್ದಾವೆ ಗಾಡಿಗಳು. ಏನಾಯ್ತು? ಇನ್ನೊಂದು 4 ರೌಂಡ್ ಹೊಡಿಯುತ್ತಾನೆ, ಇನ್ನೊಂದು 4 ರೌಂಡು ಹಿಡಿಯಕೈತಲ್ಲ. ಮತ್ ನೀವು ಇಲ್ಲಿ ಗಾಡಿಗಳು ಚೆಕ್ ಮಾಡ್ಕೊಳ್ಳದೆ ಮತ್ತೆ ಇವೆಂಟ್ಗೆ ಹೋಗಿ ಜಾಗದಲ್ಲಿ ಚೆಕ್ ಮಾಡ್ತೀರಾ? ನಮ್ಮ ರೈಡರ್ಸ್ಗಳು ಗಾಡಿನ ಹಿಡಿಯಕ್ ಆಯ್ತಾ ಇಲ್ಲ, ಪವರ್ ಜಾಸ್ತಿ ಆಗ್ಬಿಟ್ಟೈತೆ ಅಂತವ್ರೆ ಗುರು. ಏನಿದು ಕತೆ? ಟೈಮ್ ಬಂದು 5:15. ಏನು ಮಾಡೋದು, ಕೆಲಸಗಳು ಮಾಡಬೇಕು, ಫ್ಯಾಮಿಲಿ ಮೇಂಟೈನ್ ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ. ಅಂಗಡಿಗಳದ್ದು ಕಸ್ಟಮರ್ ಅಟೆಂಡ್ ಮಾಡಬೇಕು, ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಸುಲಭನೂ ಅಲ್ಲ. ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಕೆಲಸಗಳದ್ದು ಪೆಂಡಿಂಗ್ ಇಟ್ಟು, ಗಾಡಿಗಳಿಗೆ ಪೆಟ್ರೋಲು, ಒಂದು ದಿವಸ ನಾವು ರಜೆ ಹಾಕಿದ್ರೆ ಇಷ್ಟೆಲ್ಲ ಕಷ್ಟ ಆಗ್ಬಿಡುತ್ತೆ. ಅಂದರೆ ಆದರೂ ಮಳೆ ಬೇರೆ ಬರ್ತಾ ಇದೆ. ಲೆನ್ಸ್ ಆವಾಗ ಒರೆಸ್ಬೇಕು, ವಿಡಿಯೋ ಮಾಡಬೇಕು. ಮಳೆ ಅಂದರೆ ಜೋರು ಮಳೆ ಅಲ್ಲ, ಸಿಬ್ರು ಮಳೆ ಸಣ್ಣದಾಗಿ ಸ್ಪ್ರೇ ಟೈಪ್ ಬೀಳ್ತಾ ಇದೆ ಮಳೆ. भी फास्ट नहीं से जाते हाँ फोकस आउट आ जा रहा है। अनिल की गाड़ी भी पावर हो गई है। पूरी मट्टी खोद लेकर आ जा रही है पीछे की टायर।
मट्टी उड़ रही है थे सामने हमारी। हाँ क्या है बोले ಏನು ಬೇಗ ಹೋಗಿ ಫಾಸ್ಟ್ ಗಾಡಿ ಇಂಜಿನ್ ಇಂಜಿನ್ ದೊಡ್ಡದಲ್ಲ ಸಿಕ್ಕಾಪಟ್ಟೆ ಎಲ್ಲ ಇನ್ಸಲ ಬಿಡದೆ ದೊಡ್ಡ ದೊಡ್ಡ ಎಲ್ಲ ಜನ ಬೆಳಿಗ್ಗೆ ನಾಳೆ ಬರೋದ ಬಿಡಿ ನಾಳೆ ಒಂದು ಚೆಕ್ ಮಾಡ್ಕೊಂಡು ಏನು ಬೇಕು ಅದಕ್ಕೆ ಹಾಕೊಂಡು ಇಟ್ಟು 17 GB ಹಾಕಿ ನೋಡೋದ ಎಲ್ಲ ಮಾಡ್ಕೊಂಡು ಗುರು ಜಿದ್ದ ಜಿದ್ದಿ ಹೇಳ್ಬಾರ್ದು ಗುರು. ಓವರ್ಫ್ಲೋ ಪೆಟ್ರೋಲ್ ಓವರ್ಫ್ಲೋ ಆಗ್ಬಿಟ್ಟಿದೆ. पेट्रोल ज्यादा छोड़ देते थे, पावर कम ज्यादा छोड़ देते थे पावर. ಗುರು ಸಂಜೆ ಟೈಮ್ ಬಂದು 6:15 ಅನ್ಕೋತೀನಿ, 6:15. पेट्रोल कम करो. ಎರಡು ಜನ ಕುಚಿಕುಗಳು ನಿಂತ್ಕೊಂಡು ಏನೋ ಸ್ಕೆಚ್ ಆಗ್ತಾವ್ರೆ, ಏನೋ ಮಾತಾಡ್ತಾವ್ರೆ. ಗಾಡಿ ಬರ್ತಾರೆ ಬ್ಲ್ಯಾಕ್ ಡ್ರೆಸ್ ಕುಚಿಕುಗಳು.